ನಮಸ್ತೆ ಎಲ್ಲರಿಗೂ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಇವತ್ತು ಸೋಮವಾರ ಒಂದು ಲಿಕ್ವಿಡ್ ಮಾಡಿಟ್ಟಿದ್ದೆ, ನೆನಪಿರ್ಬೋದು ಹಳಬರಿಗೆ, ನನ್ನ ವಿಡಿಯೋ ಫಾಲೋ ಮಾಡೋರಿಗೂ ನೆನಪಿರುತ್ತೆ. ಅವಕ್ಕೆಲ್ಲ ಈ ಥರ ಮಾಡಿ ಇಟ್ಟಿದ್ದೆ, ತೋರಿಸಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಇವಾಗ 4 ದಿನದ ಕೆಳಗೇನು ಹಾಕಿದ್ದೀನಿ. ಆ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದು ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವ್ರು ಹಂಗೆ ಲೈಕ್ ಕೊಟ್ಟರೆ ಇನ್ನೂ ಖುಷಿಯಾಗುತ್ತೆ. ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ. ನೋಡಿ, ಅವತ್ತು ಈ ಥರ ಕಲಸಿ ಇಟ್ಟಿದ್ದೆ ನಾನು. ಇದರಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ. ನೋಡಿ, ಇದು ಹೂವು ಹರಡಿದೆ. ನೆನ್ನೆ ಮೊಗ್ಗು ತೋರಿಸಿದ್ದೆ ಅಲ್ವಾ. ಕ್ಲೀನ್ ಆದಮೇಲೆ ಸ್ಟೀಲ್ ನಾರಿಂದ ಎಲ್ಲ ಕಡ್ಡಿ ಬ್ರಾಂಚಸ್ಸು ಕ್ಲೀನ್ ಆದಮೇಲೆ ನೋಡಿ ಹೂವು ಅರಳಿದೆ. ಇವಾಗ ಅದು ಹೂವು ಅರಳಿತು ಅಂದಾಗ ಆ ಗಿಡ ಮತ್ತೆ ಜೀವಂತ ಆಯಿತು ಅಂತಲೇ ಅರ್ಥ. ಇಲ್ಲ ಅಂದಿದ್ರೆ ನಾವು ನೋಡದೆ ಅದೇ ಥರ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಗಿಡ ಸತ್ತೋಗಿರೋದು. ಅದರಿಂದ ಆ ಥರ ಹುಳ ಬಂದ ಮತ್ತು ತುಂಬ ಹುಷಾರಾಗಿರಿ. ಈ ಸ್ಟೀಲ್ ನಾರಿಂದು ಚೆನ್ನಾಗಿದೆ ಉಪಾಯ. ಅದನ್ನು ಆಮೇಲೆ ಇವತ್ತು ಸ್ವಲ್ಪ ಜಾಸ್ತಿನೇ ಅರಳಿದೆ. ಒಂದೇ ಗಿಡದಲ್ಲಿ 6 ಅರಳಿದ ಹೂವು. ಸ್ವಲ್ಪ ಇವನ್ನೆಲ್ಲ ಕೊಟ್ಬಿಟ್ಟು ಸೋಮವಾರ ಭಾನುವಾರ ಲಿಕ್ವಿಡ್ ಕೊಡಬೇಕಾಗಿತ್ತು. ಭಾನುವಾರ ಕೊಡೋಕ್ಕಾಗಲಿಲ್ಲ, ಸೋಮವಾರ ಕೊಡೋಣ ಅಂತ ಬಂದಿದ್ದೀನಿ ಮೇಳೆ. ಅದನ್ನು ಯಾಕೆಂದರೆ ಅವ್ರಿಗೆ ಎಷ್ಟು ಹಾಕಬೇಕು ಏನು ಎತ್ತ ಎಲ್ಲ ಅಂತ ಗೊತ್ತಾಗಲ್ಲ. ನಾನೆಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಅವರು ಗಿಡಗಳಿಗೆ ಹಾಕ್ತಾರೆ. ಅಷ್ಟು ಮಾತ್ರ. ಅಷ್ಟೊತ್ತಿಗೆ 9:15, 9:30 ಅಷ್ಟೊತ್ತಿಗೆ ಬಿಸಿಲು ಶುರುವಾಗಿತ್ತು. ಅದರಿಂದ ಅಲ್ಲೂ ನಾವು ಕೂತ್ಕೊಳ್ಳೋ ನಲ್ಲಿ ಹತ್ರನೂ ಬಿಸಿಲಿರುತ್ತೆ. ಅದರಿಂದ ಬೇಗ ಅವ್ರಿಗೆ ಕಲಿಸ್ಕೊಟ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಗಾರ್ಡನ್ ಅದು ನಾನು ಅಲ್ಲಿಂದ ಹೋದೆ. ಅವರು ಆಮೇಲೆ ಇದೆಲ್ಲ ಕೊಟ್ಬಿಟ್ಟು ಬಂದರು. ಅದರಿಂದ ಜಾಸ್ತಿ ನಾನು ಈ ನಡುವೆ ಎಲ್ಲ ಕೆಲಸ ಮಾಡೋದೇನು ಹಾಕೋಕ್ಕಲ್ಲ. ಸಾಯಂಕಾಲನೂ ಹೋಗಿ ಕೆಲಸ ಮಾಡೋಕ್ಕಾಗಿರಲ್ಲ, ಯಾಕೆಂದರೆ ಹಬೆ ಹೊಡಿತಾ ಇರುತ್ತೆ. ತುಂಬ ಬಿಸಿಲಿದೆ ಬೆಂಗಳೂರಲ್ಲಿ. ನೋಡಿ, ಇಲ್ಲಿ ಒಂದು ಹೂವು ಅರಳಿತ್ತಲ್ವ, ದಾಸವಾಳ. ನೋಡಿ, ಇದರಲ್ಲಿ ಈ ಕಡೆ ಸೈಡ್ ಕ್ಲೀನ್ ಮಾಡಲಿಲ್ಲ ಅಂದಲ್ಲ. ಇದರಲ್ಲಿ ಇದು ಭೃಂಗರಾಜ, ಆಮೇಲೆ ಇದು ಗೋಣಿ ಸೊಪ್ಪು ಅಂತಾರೆ. ಇದು ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇದನ್ನು ಬೆಳೆಯೋಕ್ಕೆ ಬಿಟ್ಟರೆ ನಾವು ಹಾಕೋ ಲಿಕ್ವಿಡ್ಡು ಅದು ಎನರ್ಜಿಗೆ ಇವೇ ಜಾಸ್ತಿ ಬೆಳೆದ್ಬಿಡುತ್ತೆ. ನಾವು ಬೆಳೆಸಿರೋ ಗಿಡಗಳು ಎನರ್ಜಿ ಬೆಳೆಯಲ್ಲ. ಇದನ್ನು ಒಂಚೂರು ಕ್ಲೀನ್ ಮಾಡಬೇಕು. ಇವತ್ತು ಸ್ವಲ್ಪ ನಾನು ಕೈಯಿಂದ ಜಾಸ್ತಿ ಇರೋ ಕಡೆ ಮಾತ್ರ ಒಂದು 2-3 ಪಾಟಲ್ಲಿ ಈ ಥರ ಜಾಸ್ತಿ ಇತ್ತು ಬೆಳೆಸಿದ್ದೀನಿ. ಭೃಂಗರಾಜ ಸ್ವಲ್ಪ ಬಿಟ್ಟಿದ್ದೀನಿ, ಯಾಕೆಂದರೆ ಎಣ್ಣೆ ಮಾಡಬೇಕು. ತಲೆಗೆ ಹಾಕೋ ಎಣ್ಣೆ ಸ್ವಲ್ಪ ಆಗೋಗಿದೆ, ಅದನ್ನು ಮಾಡ್ಕೋಬೇಕು. ಎಲ್ಲೂ ಇಲ್ಲ ಇವಾಗ, ಅದರಿಂದ ಅದನ್ನು ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಅಲ್ಲಲ್ಲೇ ಬಿಟ್ಟಿದ್ದೀನಿ. ಅದು ಅಷ್ಟೇ, ಬಿಟ್ಟರೆ ಬೀಜ ಸಿಡಿದ್ಬಿಟ್ಟು ಎಲ್ಲ ಪಾಟಲ್ಲೂ ಬೆಳ್ಕೊಂಡಿರುತ್ತೆ. ನಾವು ಹಾಕಿರೋದಕ್ಕಿಂತ ಜಾಸ್ತಿ ಅದು ಬೆಳೆಯೋದೇ ಜಾಸ್ತಿ. ಆಮೇಲೆ ಇಲ್ಲಿ ಮಲ್ಲಿಗೆ ಹೂವು ನೆನ್ನೆ ಕೀಳಲಿಲ್ಲ, ಭಾನುವಾರ ಬರಲಿಲ್ಲ ಮೇಲಕ್ಕೆ. ಒಂದೊಂದು ಹೂವು ಮಲ್ಲಿಗೆ ಹೂವು ಅದರಲ್ಲೇ ಕೆಂಪಾಗಿ ಉದುರೋ ಸ್ಟೇಜಲ್ಲಿತ್ತು. ಅದನ್ನೆಲ್ಲ ತೆಗ್ದಾಕ್ದೆ. ಅವು ವೇಸ್ಟ್, ಇನ್ನು ಗಿಡಕ್ಕೆ ಹೋಗಲ್ಲ. ನೋಡಿ, 2 ದಿನಕ್ಕೆ ತುಪ್ರಿರೇಕಾಯಿ ಎಷ್ಟು ಜನ ದೊಡ್ಡವಾಗಿದ್ದಾವೆ. ಇನ್ನೊಂದು ಚೂರು ದೊಡ್ಡವಾಗತ್ತಲೇ ಇದನ್ನು ಕಿತ್ಬಿಟ್ಟು ಟಬ್ಬು ಖಾಲಿ ಮಾಡ್ತೀನಿ ನಾನು. 5 ಟಬ್ ಇದೆ, ಇನ್ನೊಂದು ಟಬ್ ಆ ಸೈಡ್ ಇರಬೇಕು. ಈ ಸರಿ ನೋಡಬೇಕು ಎಷ್ಟು ಟಬ್ಬಲ್ಲಿ ಹಾಕ್ತೀನಿ. ನೋಡಿ, ಇಲ್ಲಿ ಮೊನ್ನೆ 2 ಎಲೆ ಕಾಣಿಸ್ತಾ ಇತ್ತಾ, ಇವಾಗ ಆಗಲೇ 4 ಎಲೆ ಕಾಣಿಸ್ತಾ ಐತೆ. ತುಪ್ರಿರೇಕಾಯಿ ಬಳ್ಳಿ ಇವತ್ತು ಬ್ಲೂ ಅರಳಿದೆ. ನೋಡಿ, ಸಿಂಗಲ್ ಪೆಟಲೆ ಬ್ಲೂ, ಆಮೇಲೆ ಪರ್ಪಲ್ಲು, ವೈಟು 3 ಇದೆ ಸಿಂಗಲ್ ಪೆಟಲ್ಲು. ಇದು ಪರ್ಪಲ್, ಅಂದರೆ ತುಂಬ ಜಾಸ್ತಿ ಪರ್ಪಲ್ ಇಲ್ಲ, ಲೈಟಿಗೆ. ಇದು ಡಬಲ್ ಪೆಟಲ್ ಇರುತ್ತೆ, ಅದೊಂಚೂರು ಡಾರ್ಕ್ ಇರುತ್ತೆ. ಇದು ಸಿಂಗಲ್ ಇರೋದ್ರಿಂದ ಸ್ವಲ್ಪ ಲೈಟು ಅನಿಸುತ್ತೆ ನನಗೆ. ಇಲ್ಲಿ ನಾನು ಆಯಿಲ್ ಕ್ಯಾನಲ್ಲಿ ಬೆಳೆಸಿದ್ದೀನಿ. ಹೋದ ಸರಿ ಬೆಂಡೆಕಾಯಿ ಇಟ್ಟಿದ್ದೆ, ಇದು ಅದರ ಸರಿಯಾಗಿ ಬರಲಿಲ್ಲ. ಅದಕ್ಕೆ ಇಲ್ಲಿ ಇಟ್ಬಿಟ್ಟು ಮಲ್ಲಿಗೆ ಗಿಡದ ಪಕ್ಕ ಸಾಲು ಅಲ್ಲಿ ಎಬ್ಸೋಕ್ಕಾಗುತ್ತೆ ಅಂತ ಇಟ್ಟಿದ್ದೀನಿ. ಆಲ್ಮಂಡನ್ನು ನೋಡಿ, ಇದು ಎಲ್ಲೋ ಇವಾಗ ಆಗಲೇ ಹೊಸ ಎಲೆ ಬಂದು ಸ್ವಲ್ಪ ಚೇತರಿಸ್ಕೊಂತು. ಇನ್ನು ಬಳ್ಳಿ ಟೈಪ್ ಬರೋಕ್ಕೆ ಬಂದಾಗ ಫಾಸ್ಟಾಗಿ ಬೆಳೆಯುತ್ತೆ. ಯಾವುದೇ ಗಿಡ, ಹೂವಿನ ಗಿಡ ಆಗಲಿ ಅಥವಾ ತರಕಾರಿ ಗಿಡ ಆಗಲಿ, ಬಳ್ಳಿ ಗಿಡಗಳು ಆದರೆ ಬಳ್ಳಿ ಟೈಪ್ ಬರೋವರೆಗೂ ಸ್ವಲ್ಪ ನಿಧಾನ. ಬಳ್ಳಿ ಟೈಪ್ ಬಂದ ತಕ್ಷಣ ನಾವು ಅದಕ್ಕೆ ಹಬ್ಬಕ್ಕೆ ಎಲ್ಲಿ ಜಾಗ ತೋರಿಸ್ಬಿಟ್ರೆ ಹಬ್ಕೊಂಡು ಹೊರ್ಟೋಗ್ತವೆ. ಆ ಥರ ಮಾಡ್ಕೋಬೇಕು. ನಿಮಗೆ ಬಳ್ಳಿ ಟೈಪ್ ಬೆಳ್ಸೋಕ್ಕೆ ಇಷ್ಟ ಇಲ್ಲ ಹೂವಿನ ಗಿಡ ಅಂದಾಗ ನಾನು ಹೇಳಿದ್ದೀನಲ್ಲ, ಕುಡಿ ಚಿಡ್ತಾ ಇರಬೇಕು. ನೋಡಿ ನೀವು 2-3 ದಿನ ಬಿಟ್ಟರೂ ಅಲ್ಲಿ ಬಳ್ಳಿ ಟೈಪ್ ಬಂದುಬಿಟ್ಟಿರುತ್ತೆ. ಆ ಥರ ನಾನು ಒಂದು ಸರಿ ಜಾಜಿ ಹೂವಲ್ಲೂ ಈ ಥರ ಮಾಡಿ ತೋರಿಸಿದ್ದೀನಿ. ಜಾಜಿ ಹೂವೂ ಆ ಥರ ಒಂದು ಮಾತ್ರ ಬಳ್ಳಿ ಬಿಟ್ಟಿದ್ದೀನಿ, ಇನ್ನೊಂದರಲ್ಲಿ ಕುಡಿ ಚೂಡ್ತಾ ಇದ್ದೀನಿ. ನೋಡಬೇಕು ಅದು ಎಷ್ಟು ಹೂವು ಬಿಡುತ್ತೆ ಅಂತ ಈ ವರ್ಷ. ಹೋದ ಸರಿನೂ ನೋಡಿಸಿದ್ದೀನಿ, ಸುಮಾರು ಬಿಟ್ಟಿತ್ತು. ತುಂಬ ಚಿಕ್ಕ ಗಿಡ, ಜಾಸ್ತಿ ಏನೆಲ್ಲ. ದೊಡ್ಡ ಗಿಡ ಆದರೆ ಎಷ್ಟು ಬಿಡುತ್ತೆ ನೋಡಬೇಕು. ಅಂದರೆ ಪ್ರತಿದಿನ ನೋಡ್ಕೋಬೇಕು. ಒಂದಿನ ನೋಡಿಲ್ಲ ಅಂದ್ರೂ ಅದು ಬಳ್ಳಿ ಟೈಪ್ ಬೆಳೆದು ಇನ್ನೂ 1-2 ದಿನ ನೋಡಿಲ್ಲ ಅಂದರೆ ಸುತ್ತಮುತ್ತ ಎಲ್ಲಿ ಗಿಡಗಳು ಇರ್ತಾವೋ ಅದು ಕಪ್ಕೊಂಡು ಹೋಗುತ್ತೆ. ಈ ಥರ ಆಗೋಗುತ್ತೆ. ನೀವು ದಿನ ಗಮನಿಸ್ಕೊಂಡು ಹೋದರೆ ಬಳ್ಳಿ ಗಿಡಗಳು ಕೂಡ ಗಿಡದ ಟೈಪು ಬೆಳೆಸ್ಕೋಬೋದು. ನಾನು ಅಪರಾಜಿತ ತೋರಿಸಿದ್ದೀನಿ ಯಾವ ಥರ ಬೆಳೆಸ್ಕೋಬೋದು ಅಂತ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ, ಬಳ್ಳಿ ಬೆಳೆಸೋಕ್ಕೆ ಇಷ್ಟ ಆಗಿಲ್ಲ ಅಥವಾ
ಜಾಗ ಇಲ್ಲ ಅಂದವ್ರಿಗೆ ಕೂಡ ನಾನು ಬಳ್ಳಿ ಬೆಳೆಯೋಕ್ಕೆ ಜಾಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ಇವತ್ತು ಇದು ಜಾಜಿ ಹೂವು ಫಸ್ಟ್ ಹೂವು ಅರಳಿದೆ, ವೈಟ್ ಮೊಗ್ಗು, ವೈಟ್ದು. ಇನ್ನೊಂದು ಬರುತ್ತೆ ಮೊಗ್ಗು ಪಿಂಕ್ ಇರುತ್ತೆ. ಇದು ನನ್ನ ಹತ್ರ 2 ಕಟಿಂಗಿಂದ ಇನ್ನೊಂದು ಗಿಡ ಮಾಡ್ಕೊಂಡಿದ್ದೀನಿ ಇದರಿಂದ. ಇದು ಮದರ್ ಪ್ಲ್ಯಾಂಟು, ಇದಕ್ಕೆ ಬೇರೆ ಕಡೆ ಹೋದಾಗ ತಗೊಂಬಂದಿದ್ದದು. ಆಮೇಲೆ ಈ ಮಲ್ಲಿಗೆ ಗಿಡಗಳು ನೋಡಿ, ಒಂದೊಂದು ಹೂವು ಬಿಟ್ಟಾದಮೇಲೆ ಆ ಹೂವು ಯಾವುದು ಅಂತ ಗೊತ್ತಾದಮೇಲೆ ಮೊಗ್ಗು ಕಮ್ಮಿ ಆಯಿತು, ಗಿಡ ಚಿಗುರೋದು ಜಾಸ್ತಿ ಆಯಿತು. ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ, ಖುಷಿ ಆಯಿತು. ಇವಾಗ ಗಿಡ ದೊಡ್ಡದಾಗಿ ಬೆಳ್ಕೊಂಬಿಟ್ರೆ ನಮಗೆ ಬರೋ ವರ್ಷ ಹೂವು ಜಾಸ್ತಿ ಸಿಗುತ್ತೆ. ಯಾಕೆಂದರೆ ಈ ಸರಿ ಎಲ್ಲ ಗಿಡಗಳು ಮಲ್ಲಿಗೆ ಗಿಡ ಒಂದೂ ಇಲ್ದಂಗೆ ರಿಪಾರ್ಟ್ ಮಾಡೋದ್ರಿಂದ ಬರೋ ವರ್ಷ ರಿಪಾರ್ಟ್ ಮಾಡೋಷ್ಟು ಇರೋಲ್ಲ. ಆಮೇಲೆ ಇಲ್ಲಿ ಗೋರಿಕಾಯಿ ಹಾಕಿದ್ದೆ ನೋಡಿ, ಬೀಜಕ್ಕೆ ಬಿಟ್ಟಿದ್ದೀನಿ ಅಂತ ನೋಡಿ. ಇಷ್ಟು ಒಣಗಿದರೆ ಸಾಲದು, ಇದರಲ್ಲಿ ಸ್ವಲ್ಪ ಹಣ್ಣಾಗಿ ಸ್ವಲ್ಪ ಬಾಡಿದೆ, ಅಷ್ಟಾದರೂ ಒಣಗಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಇದರಲ್ಲಿ. ಆವಾಗ ತೆಗೆದು ಅದರಲ್ಲೇ ಬೀಜ ಹಾಕಿ, ನಾನು ಬೀಜ ತೆಗೆದಾಗೂ ತೋರಿಸ್ತೀನಿ ನಿಮಗೆ. ಈ ಥರ ನಾವು ಬೆಳೆದಿರೋ ತರಕಾರಿಲಿ ನಾವೇ ಬೀಜ ಮಾಡ್ಕೊಂಡು ಕೂಡ ತರಕಾರಿ ಬೆಳೆಸ್ಕೊಬೋದು. ಒಂದು ಸರಿ ಬೀಜ ತಂದರೆ ಪದೇ ಪದೇ ತರಕಾರಿ ಬೀಜ ತರೋಷ್ಟು ಇರೋಲ್ಲ. ಏನಂದರೆ ಮೂಲಂಗಿ ಬೀಜ ಬರೋದು ಮಾತ್ರ ತುಂಬ ನಿಧಾನ ಆಗುತ್ತೆ, ಪೇಷನ್ಸ್ ಇರಬೇಕು ಅದು ಬೀಜ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಈರುಳ್ಳಿದು ಅಷ್ಟೇ, ಬೀಜ ಮಾಡ್ಕೊಳ್ಳೋಕ್ಕೆ ಪೇಷನ್ಸ್ ಇರಬೇಕು. ಆವಾಗ ನಮಗೆ ತುಂಬ ದಿನ ಕಾಯಬೇಕು ಅಲ್ಲ, ಅದಕ್ಕೆ ಹೋಗಿ ಬೀಜ ತಂದು ಹಾಕ್ತೀವಿ. ಇಲ್ಲಿ ಕಾಸ್ಮಸ್ ಗಿಡಗಳು ದೊಡ್ಡವಾಗ್ತಾ ಇದ್ದಾವೆ ನೋಡಿ, ಇಟ್ಟಿದ್ದು ರಾತ್ರಿ ಹೊತ್ತೇ ಇಟ್ಟಿದ್ದು, ಇವನು ಕೂಡ ಸಾಯಂಕಾಲದತ್ತು. ಅವು ಯಾವ ಹೂವಿನ ಕಲರ್ ಎಲ್ಲ ಇರೋದೆಲ್ಲ ಬೀಜ ಹಾಕ್ಬಿಟ್ಟಿದ್ದೀನಿ. ಹೂವು ಬಿಟ್ಟಾಗ ಗೊತ್ತಾಗುತ್ತೆ ನಮಗೆ ಯಾವ ಕಲರು ಅಂತ. ಬನ್ನಿ ಇವಾಗ ನಾನು ಲಿಕ್ವಿಡ್ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ಪೂರ್ತಿ ಹಾಕಿದ ಮೇಲೆ ಇವಾಗ 4 ದಿನದ ಮೇಲೆ ಕಲ್ಲಂಗಡಿ ಹಣ್ಣಿಂದು ಚಿಪ್ಸ್ ಥರ ಎರೆದ್ಬಿಟ್ಟು ಹಾಕಿದ್ದೆ ಅಲ್ವ, ಅದು ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟು ಬೇಗ ಅದು ಡಿಕಂಪೋಸ್ಟ್ ಆಗಿದೆ ಅನ್ನೋದಕ್ಕೆ ಆ ಥರ ಸಣ್ಣಗೆ ಸ್ಲೈಸ್ ಮಾಡಿ ಹಾಕೋದ್ರಿಂದ ಕಮ್ಮಿ ಆಗುತ್ತೆ. ಇವಾಗ ಮಜ್ಜಿಗೆ, ಅದಕ್ಕೆ ನಾನು ಹಿಂಡಿಗಳು, ಆಮೇಲೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇಷ್ಟು ಹಾಕಿದ್ದೀನಿ. ದಪ್ಪ ದಪ್ಪ ಹಾಕಿ ನೋಡಿಸಿದ್ದೀನಿ ಹಳೆಯ ವಿಡಿಯೋಗಳಿಗೆ, ಅದು ಬೇಗ ಕರಗಲ್ಲ. ಈ ಥರ ಅದಕ್ಕೆ ಈ ಸರಿ ಉಪಾಯ ಮಾಡಿದೆ. ಅಕಸ್ಮಾತ್ ನಿಮಗೆ ಈ ಥರ ಮಾಡೋಕ್ಕಾಗಿಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಯಾರು ಮಾಡ್ಕೊಬೋದು ನೋಡಿ. 4 ದಿನಕ್ಕೆ ಅದೆಷ್ಟು ಪೇಸ್ಟ್ ಥರ ಆಗೋಗಿದೆ. ಇದರಲ್ಲಿ ನಾನು ಕಲ್ಲಂಗಡಿ ಹಣ್ಣು, ದೊಡ್ಡ ಹಣ್ಣು, ಒಂದು ಹಣ್ಣಿನ ಸಿಪ್ಪೆ ಹಾಕಿರೋದು ಇದರಲ್ಲಿ. ನಿಮಗೆ ತೋರಿಸಿದಲ್ದ ಸಾಯಂಕಾಲ ಇನ್ನೂ ಅರ್ಧ ಹಣ್ಣು ಇತ್ತು, ಅದನ್ನು ತಂದು ಇದರಲ್ಲೇ ಹಾಕಿದ್ವಿ ನಾವು. ಅಷ್ಟು ಹಣ್ಣಿನ ಸಿಪ್ಪೆ ಸುಮಾರು ವೇಸ್ಟ್ ಎಷ್ಟು ಬಂತು ಗೊತ್ತಾ? 6 ಗಿಡಕ್ಕೆ ನಾನು ಮಣ್ಣಲ್ಲಿ ಹಾಕೋಷ್ಟೇ ಬಂದಿದ್ದು. ಮಣ್ಣಲ್ಲಿ ಹಾಕೋದು ಎಷ್ಟು ಬಂತು ಅಂತಲೂ ತೋರಿಸ್ತೀನಿ. ಇದು ಸಿಪ್ಪೆ ಥರ ಇದೆ, ಒಂದು ಚೂರು ಸಿಪ್ಪೆ ಜಾಸ್ತಿ ದಪ್ಪ ಇರುತ್ತಲ್ಲ, ಹಿಂಡಿಗಳು ಅಂದಮೇಲೆ ಸಿಪ್ಪೆದೇ ಅಲ್ವಾ. ಅದರಲ್ಲಿ ಸಿಪ್ಪೆ ತುಂಬ ಕರಗದೇ ಇರೋದು ಕೂಡ ಐತೆ, ಲಾಸ್ಟಲ್ಲಿ ಬರುತ್ತೆ ಅದು. ಅದನ್ನು ನಾನೆಲ್ಲ ಕಿವುಚ್ಬಿಟ್ಟು ಇದು ಅದು ಎಲ್ಲ ಸೇರಿ ಎಷ್ಟು ಗಿಡಕ್ಕಾಯಿತು ಅಂತ ತೋರಿಸ್ತೀನಿ. ಇದು ಕೂಡ ವೇಸ್ಟ್ ಆಗೋಲ್ಲ ನಮಗೆ. ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋದು ಯಾಕೆ, ಅದು ಎಲ್ಲ ಕರಗೋಗಿದೆ ಹಂಗೆ ಕೊಡ್ಬೋದು ಅನಿಸುತ್ತಲ್ವ. ಆದರೆ ಗಿಡದ ಮೇಲೆ ನಾವು ಮೊನ್ನೆ ಕ್ಲೀನ್ ಮಾಡಿದ್ವಿ, ಮಣ್ಣು ನೀಟಾಗಿ ಕಾಣಿಸ್ತಾ ಇರುತ್ತೆ. ಇದನ್ನೆಲ್ಲ ಹಾಕಿದಾಗ ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇಷ್ಟು ದಪ್ಪ ಇದ್ದಾಗ ಕೂಡ ಮೇಲ್ಮೇಲೆ ಇದ್ದಾಗ ಬೇಗ ಕೊಳೆಯಲ್ಲ. ಅದರಿಂದ ನಾನು ಈ ಥರ ಫಿಲ್ಟ್ರ್ ಮಾಡಿ ಅದನ್ನು ನಾನು ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿದರೆ ನಾನು ಏನೇನು ಮಾಡ್ತೀನಿ, ಯಾವ ಥರ ಹೇಳ್ತೀನಿ, ಏನೇ ಉಪಾಯ ಹೇಳ್ತೀನಿ ಅಥವಾ ಏನು ಟಿಪ್ಸ್ ಹೇಳ್ತೀನಿ ಎಲ್ಲ ಗೊತ್ತಾಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿಬಿಡಿ, ದಯವಿಟ್ಟು ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನೋಡಿ ಇವಾಗ ನಾನು ಅದರಲ್ಲಿ ತಿಳಿ ನೀರು ಬರೋವರೆಗೂ ಈ ಥರ ಕಿವುಚ್ತೀನಿ. ಕಿವುಚ್ಬಿಟ್ಟು ಇದೇನು ಜಾಸ್ತಿ ಆಗಲಿಲ್ಲ, ಹುಳಿ ಮಜ್ಜಿಗೆ ಒಂದು 3/4 ಬಕೆಟ್ ಇತ್ತು. ನಾವೆಲ್ಲ ಸೇರಿಸ್ಬಿಟ್ಟು 1.5 ಬಕೆಟ್ ಮಾಡಿದ್ದೀವಿ, ಒಂದೊಂದು ಜಗ್ಗು. ಯಾಕೆಂದರೆ ರಾತ್ರಿ ಸ್ಪ್ರೇ ಮಾಡೋದ್ರಿಂದ ಮಣ್ಣಿನ ಮೇಲೆ ತೇವಾಂಶ ಇನ್ನೂ ಸ್ವಲ್ಪ ಇದೆ, ಅದರಿಂದ ಜಾಸ್ತಿ ಹಾಕಲ್ಲ. ನೋಡಿ ಇಷ್ಟು ಪೇಸ್ಟ್ ಬಂತು, ಇದು ಅಷ್ಟು ಇದ್ದಿದ್ದು. ಆಮೇಲೆ ಹಣ್ಣಿನ ಸಿಪ್ಪೆದು ಒಂಚೂರು, ಅದು 2 ಹಾಕಿ ಎಲ್ಲ 6 ಗಿಡಕ್ಕಾಯಿತು. ಇದೊಂದು 3 ಗಿಡ, ಹಣ್ಣಿನ ಸಿಪ್ಪೆದೊಂದು 3 ಗಿಡ, ಇಷ್ಟೇ ಸಿಕ್ಕಿದ್ದು ನಮಗೆ ಅಷ್ಟು ವೇಸ್ಟಲ್ಲಿ. ಈ ಥರ ಮಣ್ಣು ಒಂಚೂರು ಮೊನ್ನೆ ಲೂಸ್ ಮಾಡಿರೋದಕ್ಕೆ ಮಣ್ಣು ಲೂಸಾಗೇ ಇದೆ. ಸ್ವಲ್ಪ ಮಣ್ಣು ಕೈಯಿಂದನೇ ಅಗೆದ್ಬಿಟ್ಟು ಮಣ್ಣೊಳಗೆ ಹಾಕ್ಬಿಟ್ಟು ಮತ್ತೆ ಆ ಥರ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಬೇಗನೆ ಕೊಳೆಯುತ್ತೆ. ದಿನ ನೀರು ಹಾಕ್ತೀವಲ್ಲ. ಇದು ಚಿಕ್ಕ ಗಿಡ, ಅದರಿಂದ ಒಂದು ಸ್ವಲ್ಪ ನಿಂಬೆ ಗಾತ್ರ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಇದು ಈ ಥರ ಕೊಳ್ತೋಗುತ್ತೆ, ಸಿಪ್ಪೆ ಆದರೂ ಕೂಡ ಕೊಳ್ತೋಗ್ಬಿಡುತ್ತೆ ಮಣ್ಣಲ್ಲಿ ಬೇಗ. ಮಣ್ಣಲ್ಲಿ ಏನೇ ಹಾಕಲಿ ನೀವು ಗೊಬ್ಬರ ಆಗೋಗುತ್ತೆ. ಅದರಿಂದ ನೀವು ಖರ್ಚು ಮಾಡಿ ತರಬೇಕು ಅಂತದ್ದು ಏನೂ ಇರೋಲ್ಲ. ಆದಷ್ಟು ಖರ್ಚಿಲ್ದೇ ನಾವು ಗಿಡಗಳು ಬೆಳೆಸೋಕ್ಕೆ ಪ್ರಯತ್ನ ಪಡ್ಬೋದು. ನಾನು ಎಲ್ಲ ಥರನೂ ನೋಡಿಸಿದ್ದೀನಿ, ದಯವಿಟ್ಟು ನೋಡಿ. ಈ ಕಡೆ ಮಲ್ಲಿಗೆ ಗಿಡ ಪೂರ್ತಿನೂ ಆಗಲಿಲ್ಲ, 6 ಗಿಡ, ಆ ಕಡೆ ಒಂದು 3 ಗಿಡ, ಈ ಕಡೆ ಒಂದು 3 ಗಿಡಕ್ಕೆ ಆಗಿದ್ದು ವೇಸ್ಟು. ಇನ್ನೆಲ್ಲ ತಿಳಿನೇ ಬಂತು. ಅದಕ್ಕೆ ನಾನು ಇವಾಗ ಒಂದು 20 ಲೀಟ್ರು ಬಕೆಟ್, ಇದು ಆಯಿಲ್ ಬಕೆಟು 20 ಲೀಟ್ರ್ ಕರೆಕ್ಟಾಗಿರುತ್ತೆ ಇದರಲ್ಲಿ. ಇದು ಇನ್ನೊಂದು ಪ್ಲಾಸ್ಟಿಕ್ ಬಕೆಟ್ ಬರುತ್ತೆ ದೊಡ್ಡದು, 25 ಲೀಟ್ರ್ ಬರುತ್ತೆ ಅದು. ಅದಕ್ಕೆ ನೀವು ಅದು ಎಷ್ಟು ಲೀಟ್ರು ಅಂತ ಗಮನ ಇಟ್ಕೊಂಡು ಇದು ಲಿಕ್ವಿಡ್ ಬೆರೆಸ್ಕೊಳ್ಳಿ. ನೋಡಿ ಇದು ಇನ್ನೊಂದು ಚಿಕ್ಕ ಬಕೆಟಲ್ಲಿದೆ. ಇದನ್ನು ನಾನು 1-1.5 ಹಾಕ್ತೀನಿ. ಯಾಕೆಂದರೆ ಸ್ವಲ್ಪ ಹಾಕಿದ್ರೂ ಸಾಕು, ಇಲ್ಲ ಅಂದರೆ 2 ಹಾಕ್ಬಿಟ್ರೆ
ಸುಮ್ಮನೆ ಜಾಸ್ತಿ ಆಗೋಗುತ್ತೆ. ಆಮೇಲೆ ನೀರೆಲ್ಲ ಜಾಸ್ತಿ ಹಾಕ್ಬಾರ್ದು, ಇದನ್ನು ಸ್ವಲ್ಪನೇ ಹಾಕಬೇಕು, ಇಳಿದು ವೇಸ್ಟ್ ಆಗಬಾರ್ದು. ಪ್ರತಿ ಸರಿ ಲಿಕ್ವಿಡ್ ಕೊಟ್ಟಾಗಲೂ ನಾನು ಇದನ್ನು ಹೇಳ್ತೀನಿ. ಯಾಕೆಂದರೆ ಇಷ್ಟು ಕಷ್ಟಪಟ್ಟು ಲಿಕ್ವಿಡ್ ಮಾಡಿರ್ತೀವಿ, ಅದು ಕೆಳಗೆ ಇಳಿದು ಕೆಳಗೆ ನೆಲದ ಮೇಲೆ ಬಿದ್ದು ವೇಸ್ಟ್ ಆದರೆ ನಾವು ಮಾಡಿದ್ದೆಲ್ಲ ವೇಸ್ಟೇ ಆಗುತ್ತಲ್ವ. ಅದರಿಂದ ನಾವು ಈ ಥರ ಸ್ವಲ್ಪನೇ ಗಿಡಗಳಿಗೆ, ಯಾಕೆಂದರೆ ಸಾಯಂಕಾಲ ಸ್ಪ್ರೇ ಮಾಡೋದ್ರಿಂದ ಗಿಡ ಬಾಡುತ್ತೆ ಅನ್ನೋ ಭಯ ಇರಲ್ಲ. ಅದಕ್ಕೆ ನಾನು ಸ್ವಲ್ಪನೇ ಹಾಕೋದು ತೋರಿಸ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಈ ಥರ ಹಾಕ್ಕೊಂಡು ನೀವು ಮನೇಲಿರೋ ಮಜ್ಜಿಗೆ, ಹುಳಿ ಮಜ್ಜಿಗೆ, ಬೆಣ್ಣೆ ತೆಗೆದಿರೋ ಮಜ್ಜಿಗೆ, ಬೆಣ್ಣೆ 1 ದಿನದ್ದು 2 ಅಥವಾ 3 ದಿನದ್ದು ಕುಡಿಬೋದು, ಅದ್ರ ಮೇಲೆ ಕುಡಿಯೋಕ್ಕಾಗಲ್ಲ, ಎತ್ತಿಟ್ಟಿರೋ ಕೆನೆದು. ಅದರಿಂದ ನಾನು ಅದನ್ನು ವೇಸ್ಟ್ ಮಾಡೋದು ಬೇಡ್ದು ಅಂತೇಳಿ ಈ ಥರ ತೋರಿಸ್ತಾಯಿದ್ದೀನಿ. ಬೇಸಿಗೆಗಾಲದಲ್ಲಿ ಲಿಕ್ವಿಡ್ಗಳು ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಮಳೆಗಾಲದಾಗೆ ಇವೆಲ್ಲ ನಮಗೆ ವೇಸ್ಟ್ ಆಗ್ತವೆ. ಆವಾಗ ಅದರಿಂದ ಬೇಸಿಗೆಯಲ್ಲಿ ನಾವು ಆದಷ್ಟು ಗಿಡಗಳಿಗೆ ಇವನ್ನ ಕೊಡೋದ್ರಿಂದ ಗಿಡಗಳು ಹೆಲ್ದಿಯಾಗಿ ಗಟ್ಟಿಮುಟ್ಟ ಆಗ್ಬಿಡ್ತವೆ. ಮಳೆಗಾಲದಲ್ಲಿ ಮಳೆ ನೀರೆಲ್ಲ ಬೇಕಾದಷ್ಟು ಸಿಗುತ್ತೆ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ.